ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಅಲ್ಲಿ ಇನ್ನೇನು ದುರಂತವೊಂದು ಸಂಭವಿಸುವುದರಲ್ಲಿತ್ತು. ಆದರೆ ಸ್ಥಳೀಯರ ಸಮಯ ಪ್ರಜ್ಞೆ ಅವಘಡಕ್ಕೆ ಬ್ರೇಕ್ ಹಾಕಿದೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಅಲ್ಲಿ ನಡೆಯುತ್ತಿದ್ದ ಸಾವು ನೋವುಗಳನ್ನು ತಡೆದಿದೆ. ವಾಣಿಜ್ಯ ವಹಿವಾಟು ಹೆಚ್ಚಿರುವ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿತ್ತು. ಈ ವೇಳೆ ಪೈಪ್ಲೈನ್ ಕಾಮಗಾರಿ ನಡೆಸಲಾಗಿತ್ತು. ಈ ಸಮಯದಲ್ಲಿ ಕಾಮಗಾರಿ ನಡೆಯುತ್ತಿದ್ದ ಪಕ್ಕದ ಹೋಟೆಲ್ ಒಂದರ ಗೋಡೆ ಆಕಸ್ಮಿಕವಾಗಿ ಕುಸಿದಿದೆ. ಪರಿಣಾಮ ಇಬ್ಬರು ಕಾರ್ಮಿಕರು ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇನ್ನು ಘಟನೆ ಸಂಭವಿಸಿದ ಸಮಯದಲ್ಲಿ ಪಕ್ಕದಲ್ಲಿರುವ ಖಾಸಗಿ ಕಂಪನಿಯ ನೌಕರರು ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡವರನ್ನ ಹೊರತೆಗೆಯಲು ಹರಸಾಹಸ ಪಟ್ಟರು. ಈ ವೇಳೆ ದುರಂತ ಸಂಭವಿಸಿದ ವೇಳೆ ಸ್ಥಳದಲ್ಲಿ 10ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸದಲ್ಲಿ ನಿರತರಾಗಿದ್ರು. ಆದರೆ ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ, ಯಾರು ಓಡ್ತಾ ಇದ್ರು, ನಾವು ಹೇಳಿದ್ರೆ ಏನಂದ್ರೆ ಯಾರು ಸಿಕ್ಕಾಕ್ಬಿಟ್ಟಿದ್ದಾರೆ ಅಂತ. ಆವಾಗಿಂದ ಬೆಳಿಗ್ಗೆ ತನಕ ನಾವು ಇಲ್ಲೇ ಇದ್ವಿ. ಎಲ್ಲರೂ ಹೆಲ್ಪ್ ಮಾಡಿದ್ರು, ನಾವು ಹೆಲ್ಪ್ ಮಾಡಿದ್ರು. ಇನ್ನು ಸರಿಯಾದ ಸಮಯಕ್ಕೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಮಿಕರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾದ್ರು. ಅವ್ರದ್ದು ಬರೀ ಜಸ್ಟ್ ಒಂದು ಕಾಲ್ ಮಾತ್ರ ಒಳಗಡೆ ಸಿಗಾಕೊಂಡಿತ್ತು, ಒಂದು ಪಾದ ಮಾತ್ರ ಅಷ್ಟೇ. ಫಸ್ಟ್ನಿಂದ 2 ಕಾಲು ಒಳಗಡೆ ಸಿಗಾಕೊಂಡಿತ್ತು. ಎರಡನೇ ವ್ಯಕ್ತಿದು ಕಲ್ಲನ್ನೆಲ್ಲ ರಿಮೂವ್ ಮಾಡಿ ಅವನ್ನ ಒಳಗಡೆ ಮಣ್ಣಿಂದ ಮೇಲಕ್ಕೆ ಎತ್ತಿದ್ರು. ಅಂದರೆ ನಮ್ಮ ಕೈ ಒಳಗಡೆ ಹಾಕಕ್ಕೆ ತುಂಬ ಇಕ್ಕಟ್ಟಿನ ಜಾಗ ಇದು. ಅದು ಅಲ್ಲದೆ ಸೇಫ್ಟಿ ಏನೂ ಇತ್ತಿಲ್ಲ. ಇವ್ರು ಕಟ್ತಾ ಇರೋದಕ್ಕೆ ಸೇಫ್ಟಿ ಏನೂ ಇಲ್ಲ. ಅವ್ರು ಫುಲ್ಲು ಕಷ್ಟದಿಂದ ಕೈ ಹಾಕೋದಕ್ಕೂ ಜಾಗ ಇತ್ತಿಲ್ಲ. ಒಳಗಡೆ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ಒಳಗಡೆ ಇದು ಮಾಡಿ ಅವನನ್ನು ರೆಸ್ಕ್ಯೂ ಮಾಡಿದ್ವಿ. ಇಲ್ಲಿ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಈ ಥರ ವಾಟರ್ ಟ್ರೆಂಚ್ ತೆಗಿತಿರ್ಬೇಕಾದ್ರೆ ಇಬ್ಬರು ಸಿಗಾಕೊಂಡಿದ್ದಾರೆ ಅಂತ. ಸೊ ಇಮಿಡಿಯೇಟಾಗಿ ನಾವು ಸ್ಟಾಪ್ ಸೌತ್ ಮತ್ತು ಮೇಹಾಲಿಂದ ಹೈಗ್ರೌಂಡ್ಸಿಂದ 2 ರಕ್ಷಣಾ ವಾಹನ, ಒಂದು ವೆಹಿಕಲ್ ಬಂದು ಇಮಿಡಿಯೇಟ್ ಆಪರೇಟ್ ಮಾಡಿದ್ವಿ. ವಾಟರ್ ಇದು ಪೈಪ್ ಲೈನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇಬ್ಬರು ಅಲ್ಲ, ಟ್ರ್ಯಾಪ್ ಆಗಿದ್ದವ್ರು ಇಬ್ಬರು. ಬಟ್ ಎಷ್ಟು ಜನ ಮಾಡ್ತಿರೋದು ಗೊತ್ತಿಲ್ಲ. ಕಾಂಪೌಂಡ್ ಇಮಿಡಿಯೇಟ್ ಆಗಿ ಕುಸ್ತಿದಾಗಿ ಅವರು ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ. ಅದು ಸ್ವಲ್ಪ ಕಷ್ಟನೇ ಆಯಿತು, ಬಟ್ ರೆಸ್ಕ್ಯೂಡ್. ಒಟ್ನಲ್ಲಿ ಸಾರ್ವಜನಿಕರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಬಡಪಾಯಿ ಕಾರ್ಮಿಕರ ಪ್ರಾಣ ಉಳಿದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ದಕ್ಷಿಣ ಭಾರತ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಬಿ ವಿಜಯಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ 500 ಮತಗಳಿಂದ ಜಯ ಗಳಿಸಿದ್ದಾರೆ. ಈ ಮೂಲಕ ಬಿ ವಿಜಯಕುಮಾರ್ ದಕ್ಷಿಣ ಭಾರತ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಬಿ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ನಟ ಶರತ್ ಕುಮಾರ್ ದಕ್ಷಿಣ ಭಾರತ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕಾರ್ಯನಿರ್ವಹಿಸಿದ್ರು. ಧೂಮಪಾನ ದೇಹಕ್ಕೆ ಹಾನಿಕರ, ಇದು ಹೃದಯವನ್ನ ಸುಡುತ್ತೆ. ಪ್ರೇಮವೂ ಹಾನಿಕರ. ಹುಡುಗಿ ಕೈ ಕೊಟ್ರೆ ಇಡೀ ಜೀವನವೇ ಹಾಳಾಗತ್ತೆ. ಸೊ ಎರಡನ್ನೂ ಮಾಡಬೇಡಿ ಅಂತ ಹೇಳೋ ಸಿಗರೇಟ್ ಅನ್ನೋ ಚಿತ್ರ ಕನ್ನಡದಲ್ಲಿ ರೆಡಿಯಾಗ್ತಿದೆ. 90 ದೇವರಾಣೆಯಂತಹ ಚಿತ್ರ ಕೊಟ್ಟ ನಿರ್ದೇಶಕ ಲಕ್ಕಿ ಶಂಕರ್ ಸಿಗರೇಟ್ ಅನ್ನೋ ಹೆಸರಿನ ಚಿತ್ರದಲ್ಲಿ ಲವ್ಲಿ ಹಾನಿಕರ ಕತೆ ಹೇಳ್ತಿದ್ದಾರೆ. ಮೈನಾ ಚಿತ್ರದ ನಿರ್ದೇಶಕ ನಾಗಶೇಖರ್ ಈ ಚಿತ್ರದಲ್ಲಿ ನಾಯಕರಾಗಿ ಕಾಣಿಸ್ಕೊಳ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಸಾಕಷ್ಟು ರೆಟ್ರೋ ಸ್ಟೈಲ್ನ ಸಾಂಗ್ಗಳು ಬಂದಿವೆ. ಈಗ ಆ ಸಾಲಿಗೆ ಕೋಮಲ್ ಅಭಿನಯದ ಪುಂಗಿದಾಸ ಸಿನಿಮಾದ ಹಾಡು ಹೊಸ ಸೇರ್ಪಡೆಯಾಗಿದೆ. ಆ ಹಾಡನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತೀರಿ ಸುವರ್ಣ ನ್ಯೂಸ್.